ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಡಾಟಾವನ್ನು ಇಂಟರ್ನೆಟನ್ನು ಯಾವ ರೀತಿ ನೀವು ಸೇವ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಹೌದು, ನೀವು ಕೆಲವೊಬ್ಬರು 1 GB ಡಾಟಾವನ್ನು ಯೂಸ್ ಮಾಡ್ತಾರೆ ಪರ್ ಡೇ, ಕೆಲವರು 1.5 GB ಯೂಸ್ ಮಾಡ್ತಾರೆ, ಕೆಲವರು 2 GB ಯೂಸ್ ಮಾಡ್ತಾರೆ. ಬಟ್ ನೀವು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೀವು ಮೊಬೈಲನ್ನು ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಹೌದು, ಮಧ್ಯಾಹ್ನ ಆಗೋದ್ರೊಳಗೆ ನಿಮಗೆ 50% ಯೂಸೇಜ್ ಅಂತ ಬರುತ್ತೆ, ಆಮೇಲೆ 90% ಬರುತ್ತೆ, ಆಮೇಲೆ 100% ಅಂತ ಬರುತ್ತೆ. ಸಂಜೆ ಆಗೋದ್ರೊಳಗೆ ನೀವು ಮೊಬೈಲನ್ನು ಕಮ್ಮಿ ಯೂಸ್ ಮಾಡಿರುತ್ತೆ, ಯೂಸ್ ಮಾಡಿಲ್ಲ ಅಂದರೂ ಕೂಡ ಡಾಟಾ ಖಾಲಿ ಆಗುತ್ತೆ. ಸೊ ನಿಮಗಿದು ಆಶ್ಚರ್ಯ ಆಗುತ್ತೆ, ಆ್ಯಕ್ಚುಲಿ ನಾನು ಮೊಬೈಲನ್ನು ಯೂಸೇ ಮಾಡಿಲ್ಲ, ಹೆಚ್ಚು ಇಂಟರ್ನೆಟನ್ನು ಬ್ರೌಸೇ ಮಾಡಿಲ್ಲ, ವೀಡಿಯೋ ನೋಡಿಲ್ಲ, ಆದರೂ ಕೂಡ ಏನಕ್ಕೆ ಡಾಟಾ ಇಷ್ಟು ಬೇಗ ಖಾಲಿ ಆಯಿತು ಅಂತ ನಿಮಗೊಂದು ಡೌಟ್ ಬರುತ್ತೆ. ಬಟ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸ್ಪೆಸಿಫಿಕ್ ರೀಸನ್ ಕೊಡ್ತೀನಿ, ಯಾವ್ಯಾವ ರೀಸನಿಂದ ನಿಮ್ಮ ಮೊಬೈಲ್ ಡಾಟಾ ನೀವು ಯೂಸ್ ಮಾಡಿಲ್ಲ ಅಂದರೂ ಕೂಡ ಖಾಲಿ ಆಗ್ತಿದೆ. ಎರಡನೇದಾಗಿ ನಿಮಗೆ 100% ಸೊಲ್ಯೂಷನ್ ಕೊಡ್ತೀನಿ, ಕೇವಲ 5 ಟಿಪ್ಸನ್ನು ಕೊಡ್ತೀನಿ. ಈ 5 ಟಿಪ್ಸನ್ನು ನೀವು ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡಿದರೆ ತದನಂತರ ಮಿಡ್ನೈಟ್ 12 ಗಂಟೆ ಆದರೂ ಕೂಡ 24 ಅವರ್ಸ್ ಆದರೂ ಕೂಡ ನಿಮ್ಮ ಡಾಟಾ ಖಾಲಿ ಆಗಲ್ಲ ಮತ್ತು ಕೂಡ ಉಳಿಯುತ್ತೆ ಅಂತ ಹೇಳ್ತೀನಿ. ಸೊ ನೀವು ಗೇಮ್ ಮಾಡಿ, ವಿಡಿಯೋ ನೋಡಿ, ಅಥವಾ ಏನೇ ಬ್ರೌಸ್ ಮಾಡಿ, ಡೌನ್ಲೋಡ್ ಮಾಡಿ, ಏನೇ ಮಾಡಿ, ಬಟ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಈ 5 ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಮಧ್ಯರಾತ್ರಿ 12 ಗಂಟೆ ಆದರೂ ಕೂಡ ನಿಮ್ಮ ಡಾಟಾ ಸೇವ್ ಆಗಿರುತ್ತೆ ಮತ್ತು ಕೂಡ ಉಳಿಯುತ್ತೆ ಅಂತ ಹೇಳ್ಬೋದು. ಸೊ 24 ಅವರ್ಸ್ ಬರುತ್ತೆ, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ವಿಡಿಯೋನ ಎಂಡ್ ತನಕ ನೋಡಿ. ಈ 5 ಟಿಪ್ಸನ್ನು ನೀವು ನಿಮ್ಮ ಮೊಬೈಲ್ ಅಪ್ಲೈ ಮಾಡಬೇಕಾಗುತ್ತೆ, ತದನಂತರ ನಿಮ್ಮ ಮೊಬೈಲ್ನ ಡಾಟಾ ಸೇವ್ ಆಗುತ್ತೆ. ಇದು ಏರ್ಟೆಲ್ ಇರ್ಬೋದು, BSNL ಇರ್ಬೋದು, ಐಡಿಯಾ ಇರ್ಬೋದು, ಜಿಯೋ ಇರ್ಬೋದು, ಯಾವುದೇ ಸಿಮ್ ಇರ್ಬೋದು, ಎಲ್ಲ ಸಿಮ್ಮಲ್ಲಿ ಇದು ಅಪ್ಲೈ ಆಗುತ್ತೆ. ಇದಕ್ಕೆ ನೀವು ಯಾವುದೇ ಅಪ್ಲಿಕೇಶನ್ ಕೂಡ ಇನ್ಸ್ಟಾಲ್ ಮಾಡುವಂಥ ಅಗತ್ಯ ಇಲ್ಲ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಪ್ರತಿಯೊಬ್ಬರ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದು ಅಂದರೆ ವಿಡಿಯೋನ ಲೈಕ್ ಮಾಡಿ. ಏನಕ್ಕೆ ಅಂದರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೊಂದು ನಮಗೆ ಮೋಟಿವೇಟ್ ಸಿಗದಾಗುತ್ತೆ. ಸೊ ಪ್ರತಿಯೊಬ್ಬರು ಲೈಕ್ ಮಾಡಿ, ನಮಗೊಂದು ಸಪೋರ್ಟ್ ಸಿಗದಾಗುತ್ತೆ. ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಹಾಕಿದಾಗ ನಿಮಗೆ ಮೊದಲು ನೋಟಿಫಿಕೇಶನ್ ಬಂದು ತಲುಪುತ್ತೆ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಸಿಮ್ಮನ್ನು, ಯಾವ ಇಂಟರ್ನೆಟನ್ನು ಯೂಸ್ ಮಾಡ್ತಿದ್ದೀರೋ ಅದರ ನೇಮ್ ಹಾಕಿ. ಜಿಯೋ ಯೂಸ್ ಮಾಡ್ತಿದ್ರಿ ಜಿಯೋ ಅಂತ ಹಾಕಿ, ಏರ್ಟೆಲ್ ಹಾಕಿದರೆ ಏರ್ಟೆಲ್ ಯೂಸ್ ಮಾಡ್ತೀರಿ ಏರ್ಟೆಲ್ ಅಂತ ಹಾಕಿ, BSNL ಯೂಸ್ ಮಾಡ್ತೀರಿ BSNL ಅಂತ ಹಾಕಿ. ಏನಕ್ಕೆ ನೀವು ಯಾವ ಸಿಮ್ ಯೂಸ್ ಮಾಡ್ತಿದ್ರೆ ನಮಗೆ ಗೊತ್ತಾದ್ರೆ ನಾವು ಅದ್ರ ರಿಲೇಟೆಡ್ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರು ನೀವು ಯಾವ ಸಿಮ್ ಯೂಸ್ ಮಾಡ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರತಿಯೊಬ್ಬರು ಸೆಂಡ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಡಾಟಾ ಸೇವ್ ಆಗಬೇಕಂದ್ರೆ 24 ಅವರ್ಸ್ ತನಕ ಬರಬೇಕಂದ್ರೆ ಮೊದಲೇದಾಗಿ ನೀವು 5 ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲೇ ಬಂದುಬಿಟ್ಟು ನೀವು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಇದು ಎಲ್ಲ ಮೊಬೈಲಲ್ಲಿ ಈ ಸೆಟ್ಟಿಂಗ್ ಆಪ್ಷನ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಡಾಟಾ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಡಾಟಾ ಯೂಸೇಜ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಯಾವ್ಯಾವ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿರುವಂಥ ಅಪ್ಲಿಕೇಶನ್ಗಳಲ್ಲಿ ಯಾವ್ಯಾವ ಅಪ್ಲಿಕೇಶನ್ ಎಷ್ಟೆಷ್ಟು ಡಾಟಾವನ್ನು ಕನ್ಸ್ಯೂಮ್ ಮಾಡಿದೆ ಪ್ರತಿಯೊಂದು ನಿಮಗೆ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳಿಗೆ ಇಂಟರ್ನೆಟ್ ಅಗತ್ಯ ಇರಲ್ಲ, ಬಟ್ ಇಂಟರ್ನೆಟನ್ನು ಆಕ್ಸೆಸ್ ಮಾಡಿ ನಿಮಗೆ ಆ್ಯಡ್ಸನ್ನು ಜನರೇಟ್ ಮಾಡ್ತಾ ಇರುತ್ತೆ. ಸೊ ಅಂಥ ಅಪ್ಲಿಕೇಶನ್ಗೆ ನೀವು ಇಂಟರ್ನೆಟನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ MX ಪ್ಲೇಯರ್ ಇದೆ. ಆ್ಯಕ್ಚುಲಿ MX ಪ್ಲೇಯರಿಗೆ ಯಾವುದೇ ರೀತಿಯಲ್ಲಿ ಇಂಟರ್ನೆಟ್ ಅಗತ್ಯ ಇಲ್ಲ, ಅದು ಜಸ್ಟ್ ನಾವು ಗ್ಯಾಲರಿಲಿರುವಂಥ ವೀಡಿಯೋಸನ್ನು ನೋಡೋಕ್ಕೆ ಯೂಸ್ ಮಾಡೋದು. ಸೊ ಇಂಥ ಅಪ್ಲಿಕೇಶನ್ ನೀವು ಏನು ಮಾಡಬೇಕಂದ್ರೆ ಇಂಟರ್ನೆಟನ್ನು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಮೊಬೈಲ್ ಡಾಟಾವನ್ನು ಆಫ್ ಮಾಡಬೇಕಾಗುತ್ತೆ, ಹಾಗೆ ವೈಫೈನ ಆಫ್ ಮಾಡಬೇಕಾಗುತ್ತೆ, ಅದೇ ರೀತಿ ಬ್ಯಾಕ್ಗ್ರೌಂಡ್ ಡಾಟಾವನ್ನು ಇಲ್ಲಿ ಆಫ್ ಮಾಡಬೇಕಾಗುತ್ತೆ. ಸೊ ಈ ಮೂರನ್ನು ಆಫ್ ಮಾಡಿದರೆ ಏನಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗಲ್ಲ, ಜೊತೆಗೆ ಇಲ್ಲಿ ಮೊಬೈಲ್ ಡಾಟಾ ವೈಫೈನ ಆಫ್ ಮಾಡಿದರೆ ಸೊ ಇಂಟರ್ನೆಟ್ಟಲ್ಲಿ ಆಕ್ಸೆಸ್ ಆಗಲ್ಲ, ಅಂದರೆ ಇಂಟರ್ನೆಟ್ ಕನ್ಸ್ಯೂಮ್ ಆಗಲ್ಲ. ಸೊ ಇದರಿಂದ ನಿಮಗೆ 2 ಲಾಭ ಆಗುತ್ತೆ. ಒಂದನೇದಾಗಿ ಸೊ ಈ ಅಪ್ಲಿಕೇಶನ್ ನಿಮಗೆ ಅನ್ವಾಂಟೆಡ್ ಅಪ್ಲಿಕೇಶನ್ ಇಂಟರ್ನೆಟನ್ನು ಯೂಸ್ ಮಾಡಲ್ಲ, ಇದರಿಂದ ನಿಮಗೆ ಇಂಟರ್ನೆಟ್ ಸೇವ್ ಆಗುತ್ತೆ. ಎರಡನೇದಾಗಿ ನಿಮಗೆ MX ಪ್ಲೇಯರಲ್ಲಿ ಓಪನ್ ಮಾಡಿದಾಗ ನಿಮಗೆ ಅನ್ವಾಂಟೆಡ್ ಆ್ಯಡ್ಸ್ ಬರ್ತಾ ಇರುತ್ತೆ, ಬ್ಯಾನರ್ ಆ್ಯಡ್ ಇರ್ಬೋದು, ಫುಲ್ ಸ್ಕ್ರೀನ್ ಆ್ಯಡ್ ಇರ್ಬೋದು. ಬಟ್ ಇಲ್ಲಿ ಡಾಟಾವನ್ನು ಆಫ್ ಮಾಡಿದರೆ ಯಾವುದೇ ರೀತಿಯಲ್ಲಿ ಆ್ಯಡ್ಸ್ ಬರಲ್ಲ, ಅಂದರೆ ನೀವು ಫ್ರೀಯಾಗಿ ನೀವು ಮೂವಿಯನ್ನು ವಾಚ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಅನ್ವಾಂಟೆಡ್ ಅಪ್ಲಿಕೇಶನ್ಗೆ ಯಾವುದೇ ಅಪ್ಲಿಕೇಶನ್ಗೆಲ್ಲ ಇಂಟರ್ನೆಟ್ ಅಗತ್ಯ ಇಲ್ಲ ಅಂಥ ಅಪ್ಲಿಕೇಶನ್ಗೆ ನೀವು ಈ ರೀತಿ ಓಪನ್ ಮಾಡಿ ಇಂಟರ್ನೆಟಲ್ಲಿ ಆಫ್ ಮಾಡಬೇಕಾಗುತ್ತೆ. ಸೊ ಕೇವಲ MX ಪ್ಲೇಯರ್ ಅಂತಲ್ಲ, ಎಡಿಟಿಂಗ್ ಅಪ್ಲಿಕೇಶನ್ ಇರ್ಬೋದು, ಈ ರೀತಿ ತುಂಬ ಅಪ್ಲಿಕೇಶನ್ ಇರುತ್ತೆ. ಪ್ರತಿಯೊಂದು ಅಪ್ಲಿಕೇಶನ್ ಓಪನ್ ಮಾಡಿ ಅಲ್ಲಿ ಡಾಟಾವನ್ನು ಆಫ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಡಾಟಾ ತುಂಬಾ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಎರಡನೇ ಸೆಟ್ಟಿಂಗ್ಸ್ ಬಂದುಬಿಟ್ಟು ಇದು ಕೂಡ ನಿಮಗೆ ಹೆಚ್ಚಾಗಿ ನೀವು ಕ್ರೋಮ್ ಬ್ರೌಸರ್ ಯೂಸ್ ಮಾಡಿದರೆ ಈ ಟ್ರಿಕ್ಸನ್ನು ಅಪ್ಲೈ ಮಾಡಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದರೆ ಸೊ ಇಲ್ಲಿ ನಿಮಗೆ ಡೌನ್ ಹೋಗಿ ಇಲ್ಲಿ ಲೈಟ್ ಮೋಡ್ ಅಂತಿದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಲೈಟ್ ಮೋಡ್ ನೀವು ಆನ್ ಮಾಡಿದರೆ ಏನಾಗುತ್ತೆ ಅಂದರೆ ನೋಡ್ಬೋದು, ಇನ್ನು ಲೈಟ್ ಮೋಡ್ ಕ್ರೋಮ್ ಲೋಡ್ಸ್ ಪೇಜಸ್ ಫಾಸ್ಟರ್ ಆ್ಯಂಡ್ ಯೂಸಸ್ ಅಪ್ ಟು 60% ಲೆಸ್ ಡಾಟಾ. ಅಂದರೆ ಸೊ ಇಲ್ಲಿ ಕ್ರೋಮ್ ಇದನ್ನು ನೀವು ಆನ್ ಮಾಡಿದರೆ ಲೈಟ್ ಮೋಡನ್ನು ನಿಮ್ಮ ಕ್ರೋಮ್ ಬ್ರೌಸರ್ ನೀವು ಏನೇ ಸರ್ಚ್ ಮಾಡಿರೋದು ಸ್ಪೀಡಾಗಿ ಲೋಡ್ ಆಗುತ್ತೆ ಪೇಜು. ಎರಡನೇದಾಗಿ 60% ಲೆಸ್ ಡಾಟಾ ಯೂಸ್ ಆಗುತ್ತೆ. ಅಂದರೆ ನಾರ್ಮಲಾಗಿ ನೀವು 100 MB ಯೂಸ್ ಆದರೆ ಕೇವಲ 40 MB ಯೂಸ್ ಆಗುತ್ತೆ, ಅಂದರೆ ಅಷ್ಟು ಕಮ್ಮಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಕ್ರೋಮ್ ಬ್ರೌಸರ್ ಹೆಚ್ಚಾಗಿ ಯೂಸ್ ಮಾಡ್ತಿದ್ರೆ ಮಿಸ್ ಮಾಡಿದ್ರೆ ಲೈಟ್ ಮೋಡನ್ನು ಆನ್ ಮಾಡ್ಕೊಳ್ಳಿ, ಮೊಬೈಲ್ ಸ್ಪೀಡಾಗಿ ಪೇಜ್ ಲೋಡ್ ಆಗುತ್ತೆ. ಎರಡನೇದಾಗಿ ಡಾಟಾ ಕೂಡ 60% ನಿಮ್ಮದು ಸೇವ್ ಆಗುತ್ತೆ. ಫ್ರೆಂಡ್ಸ್, ಇನ್ನು ಮೂರನೇ ಸೆಟ್ಟಿಂಗ್ಸ್ ಬಂದುಬಿಟ್ಟು ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ. ಫ್ರೆಂಡ್ಸ್, 4ನೇ ಮತ್ತು 5ನೇ ಸೆಟ್ಟಿಂಗ್ಸ್ ಕೂಡ ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರತಿಯೊಬ್ಬರು ಮಿಸ್ ಮಾಡಿದೆ ನೋಡಿ. ಸೊ ಇಲ್ಲಿ ಪ್ಲೇಸ್ಟೋರಿಗೆ ಹೋಗಿ. ಫ್ರೆಂಡ್ಸ್, ಇಲ್ಲಿ ಸೆಟ್ಟಿಂಗ್ ಹೋಗಿ. ಫ್ರೆಂಡ್ಸ್, ಈ ಸೆಟ್ಟಿಂಗ್ಸನ್ನು ಪ್ರತಿಯೊಬ್ಬರು ಮಿಸ್ ಮಾಡದೆ ಮಾಡಿ. ಸೊ ಇದರಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಓವರ್ ಎನಿ ನೆಟ್ವರ್ಕ್ ಅಂತ ಇರುತ್ತೆ,
ಇದನ್ನು ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇದನ್ನು ಏನಕ್ಕೆ ಮಾಡಬೇಕಂದ್ರೆ ಆ್ಯಕ್ಚುಲಿ ನಾವು ನೂರಾರು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿರ್ತೀವಿ. ಪ್ರತಿಯೊಂದು ಅಪ್ಲಿಕೇಶನ್ ನಿಮಗೆ ವಾರದಲ್ಲಿ ಒಮ್ಮೆ ಆದರೂ ಕೂಡ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಅಪ್ಡೇಟ್ ಬಂದರೆ ನಿಮಗೆ ಗೊತ್ತಿರುತ್ತೆ 20 MB 30 MB 40 MB. ಸೊ ಒಂದೊಂದು ಅಪ್ಲಿಕೇಶನ್ ಡಾಟಾವನ್ನು ಕನ್ಸ್ಯೂಮ್ ಮಾಡುತ್ತೆ. ಸೊ ಪ್ರತಿಯೊಂದು ಅಪ್ಲಿಕೇಶನ್ ಅಪ್ಡೇಟ್ ಬರ್ತಿದ್ರೆ ನಿಮ್ಮದು ಬ್ಯಾಕ್ಗ್ರೌಂಡಲ್ಲಿ ಇದು ಅಪ್ಡೇಟ್ ಆಗ್ತಿರುತ್ತೆ, ನಿಮ್ಮ ಡಾಟಾ ಕನ್ಸ್ಯೂಮ್ ಆಗುತ್ತೆ. ಸೊ ನೀವು ಮೊಬೈಲನ್ನು ಯೂಸ್ ಮಾಡಿದ್ರೆ ನಿಮ್ಮ ಡಾಟಾ ಕನ್ಸ್ಯೂಮ್ ಆಗ್ತಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ ಇದೆ ಅಂತ ಹೇಳ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಆಟೋ ಅಪ್ಡೇಟ್ ಆಗ್ತಿರೋದ್ರಿಂದ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಸೊ ಅದರಿಂದ ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಆಟೋ ಪ್ಲೇ ವೀಡಿಯೋಸ್ ಇದೆಯಲ್ಲ ಅದನ್ನು ಕೂಡ ಇಲ್ಲಿ ಡೋಂಟ್ ಆಟೋ ಪ್ಲೇ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರಿಂದ ನಿಮ್ಮ ಡಾಟಾ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆಟೋ ಅಪ್ಡೇಟ್ಸನ್ನು ಕ್ಲೋಸ್ ಮಾಡಿದ ನಂತರ ಇಲ್ಲಿ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಪ್ಡೇಟ್ ಅವೈಲೇಬಲ್ ಇದೆಯಲ್ಲ ಇದನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬ್ಯಾಕ್ ಹೋಗಿ. ಸೊ ಇವಾಗ ನಿಮಗೆ ನೋಟಿಫಿಕೇಶನ್ ಬರಲಿ, ಯಾವುದೇ ಅಪ್ಲಿಕೇಶನ್ ಅಪ್ಡೇಟ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರಲಿ ಬರುತ್ತೆ. ಆವಾಗ ನೀವು ಅದನ್ನು ಬೇಕಾದರೆ ಮ್ಯಾನುವಲ್ ಆಗಿ ಅಪ್ಡೇಟ್ ಮಾಡ್ಕೋಬೋದು, ಇಲ್ಲಾಂದರೆ ಇಗ್ನೋರ್ ಮಾಡ್ಕೋಬೋದು. ಇದರಿಂದ ನಿಮ್ಮ ಡಾಟಾ ಸೇವ್ ಆಗುತ್ತೆ. ಫ್ರೆಂಡ್ಸ್ ಇನ್ನು 4ನೇ ಸೆಟ್ಟಿಂಗ್ಸ್ ಬಂದುಬಿಟ್ಟು ಇದು ವಾಟ್ಸಪ್ ಯೂಸ್ ಮಾಡೋರಂತೂ ಖಂಡಿತವಾಗಿ ಮಿಸ್ ಮಾಡದೆ ಮಾಡಬೇಕಾಗುತ್ತೆ. ನಿಮ್ಮ ಡಾಟಾ ಕನ್ಸ್ಯೂಮ್ ಆಗೋಕ್ಕೆ ಮೇನ್ ರೀಸನ್ ಅಂತ ಹೇಳ್ಬೋದು. ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ವಾಟ್ಸಪ್ ಓಪನ್ ಮಾಡಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯೂಸ್ ಲೆಸ್ ಡಾಟಾ ಫಾರ್ ಕಾಲ್ಸ್ ಇದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್, ಇಲ್ಲಿ ಇದನ್ನು ನೀವು ಪ್ರತಿಯೊಬ್ಬರು ಮಾಡ್ಕೋಬೇಕಾಗುತ್ತೆ. ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇದೆಯಲ್ಲ, ಸೊ ಆ್ಯಕ್ಚುಲಿ ಏನಾಗುತ್ತೆ ನಿಮ್ಮದು ಬೈ ಡಿಫಾಲ್ಟ್ ಆಗಿ ಇಲ್ಲಿ ಪ್ರತಿಯೊಂದು ಆನ್ ಇರುತ್ತೆ. ಪ್ರತಿಯೊಂದರಲ್ಲಿ ಅನ್ಟಿಕ್ ಮಾಡ್ಕೊಳ್ಳಿ, ಯಾವುದನ್ನು ಕೂಡ ಇಲ್ಲಿ ಟಿಕ್ ಮಾಡಿಬಿಡಿ. ಆ್ಯಕ್ಚುಲಿ ಇದರಿಂದ ಏನಾಗುತ್ತೆ ಅಂದರೆ ನೀವು ಇದನ್ನು ಪ್ರತಿಯೊಂದು ಇಲ್ಲಿ ಟಿಕ್ ಮಾಡಿದರೆ ಸೊ ನೀವು ಮೊಬೈಲ್ ಡಾಟಾ ಆನ್ ಮಾಡಿದಾಗ ನೀವು ವಾಟ್ಸಪ್ನಲ್ಲಿ ನಾರ್ಮಲಾಗಿ ಹಲವಾರು ಗ್ರೂಪ್ಸ್ಗೆ ಜಾಯ್ನ್ ಆಗಿರ್ತೀರಿ. ಪ್ರತಿಯೊಂದು ಗ್ರೂಪ್ನಲ್ಲಿ ನಿಮಗೆ ಸಾವಿರಾರು ಮೆಸೇಜ್ ಇರ್ಬೋದು, ಫೋಟೋಸು, ವೀಡಿಯೋಸು, ಆಡಿಯೋ ಕ್ಲಿಪ್ಸ್ ಬರ್ತಾ ಇರುತ್ತೆ. ಸೊ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ 5 MB 10 MB 15 MB ಈ ರೀತಿ ಇರುತ್ತೆ. ಸೊ ಇದು ಆಟೋ ಡೌನ್ಲೋಡ್ ಆಗೋದ್ರಿಂದ ನಿಮ್ಮ ಮೊಬೈಲ್ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಒಂದು ಗ್ರೂಪ್ಸಿಂದ ಬರುವಂಥ ಫೋಟೋಸ್ ವೀಡಿಯೋಸಿಂದನೂ ಕೂಡ ನಿಮ್ಮ 1 GB ಡಾಟಾ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಪ್ರತಿಯೊಂದನ್ನು ಅನ್ಟಿಕ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ವ್ಯಾನ್ ಕನೆಕ್ಟೆಡ್ ವೈಫೈ ಇದೆಯಲ್ಲ ಇದನ್ನು ಕೂಡ ಇಲ್ಲಿ ಅನ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ ಮಾಡಿ. ಫ್ರೆಂಡ್ಸ್ ಈ ಸೆಟ್ಟಿಂಗ್ಸ್ ಬಂದುಬಿಟ್ಟು ವಾಟ್ಸಪ್ ಯೂಸ್ ಮಾಡ್ತಿದ್ರೆ ಮಿಸ್ ಮಾಡದೆ ಮಾಡಿ, ಇಲ್ಲಾಂದರೆ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗುತ್ತೆ. ಫ್ರೆಂಡ್ಸ್ ಇನ್ನು 5ನೇ ಸೆಟ್ಟಿಂಗ್ಸ್ ಬಂದುಬಿಟ್ಟು ನಿಮಗೆ ಇದು ಖಂಡಿತವಾಗಿ ಯೂಸ್ಫುಲ್ ಜೊತೆಗೆ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಚಿಕ್ಕ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಓಪನ್ ಮಾಡಿದಾಗ ನಿಮಗೆ ನೀವು ಇನ್ಸ್ಟಾಲ್ ಮಾಡಿರೋಂಥ ಪ್ರತಿಯೊಂದು ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಯಾವ ಅಪ್ಲಿಕೇಶನ್ಗಳಿಗೆ ಇಂಟರ್ನೆಟ್ ಸಪ್ಲೈ ಆಗಬಾರ್ದು ಅದನ್ನು ಇಲ್ಲಿ ಸಿಂಪಲಾಗಿ ಬ್ಲಾಕ್ ಮಾಡಬೇಕಾಗುತ್ತೆ. ನೋಡ್ಬೋದು, ಕ್ಲಿಕ್ ಮಾಡಿದ್ರೆ ವೈಫೈ ಬ್ಲಾಕ್ ಆಯಿತು, ಇವಾಗ ಇಲ್ಲಿ ಡಾಟಾ ಬ್ಲಾಕ್ ಆಯಿತು. ಸೊ ನೀವು ಇಲ್ಲಿ ನೋಡ್ಬೋದು ಗ್ಯಾಲರಿ ಯಾವುದೇ ರೀತಿಯಲ್ಲಿ ಡಾಟಾ ಬೇಕಾಗಿಲ್ಲ ಅದನ್ನು ನೀವು ಇಲ್ಲಿ ಬ್ಲಾಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇದನ್ನು ನೀವು ಯಾವುದೆಲ್ಲ ಅಪ್ಲಿಕೇಶನ್ ಮಾಡಬೇಕಂದ್ರೆ ಯಾವುದೆಲ್ಲ ಅಪ್ಲಿಕೇಶನ್ ತುಂಬ ರೇರ್ ಆಗಿ ಯೂಸ್ ಮಾಡ್ತೀರಿ ಅಥವಾ ಕೆಲವೊಂದು ಅಪ್ಲಿಕೇಶನ್ಗೆ ಇಂಟರ್ನೆಟ್ ಅಗತ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ MX ಪ್ಲೇಯರ್ ಇರ್ಬೋದು, ಗ್ಯಾಲರಿ ಇರ್ಬೋದು. ಸೊ ಅಂಥ ಅಪ್ಲಿಕೇಶನ್ಗೆ ನೀವು ಈ ರೀತಿ ಮಾಡಬೇಕಾಗುತ್ತೆ. ಸೊ ಹೀಗೆ ಮಾಡಿದ್ರೆ ಅಪ್ಲಿಕೇಶನ್ ಯೂಸ್ ಮಾಡೋಕೆ ನಿಮಗೆ ಆ್ಯಡ್ಸ್ ಬರಲ್ಲ, ಇರಿಟೇಟ್ ಆಗಲ್ಲ. ಎರಡನೇದಾಗಿ ನಿಮ್ಮ ಡಾಟಾ ಕೂಡ ಸೇವ್ ಆಗುತ್ತೆ. ಸೊ ನೋಡ್ಬೋದು, ನಾನು ಆಲ್ರೆಡಿ ಇಲ್ಲಿ ಹಲವಾರು ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇದೇ ರೀತಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಟಾಪಲ್ಲಿ ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನ್ ನಿಮಗೆ ತುಂಬ ಯೂಸ್ಫುಲ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇದರ ಡೈರೆಕ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗಿರುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಇದು ಯೂಸ್ಫುಲ್ ಆಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೆ ಇದನ್ನು ಶೇರ್ ಮಾಡಿ, ಅವ್ರಿಗೆ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡಿದಾಗ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್.